ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸುಮಾಸ್ ರೆಸಿಪೀಸ್ ಆ್ಯಂಡ್ ಲೈಫ್ ಸ್ಟೈಲ್ ವ್ಲಾಗಿಂದ. ಈಗ ನಾನು ಮೆಂತ್ಯ ಮುದ್ದೆ ಅಥವಾ ಮೆಂತ್ಯ ದೋಸೆ ಯಾವ ರೀತಿ ಮಾಡೋದು ಅಂತ, ಅಂದರೆ ಪೌಡರ್ ಮಾಡೋದು ಯಾವ ರೀತಿ ಅಂತೇಳಿ ತೋರಿಸ್ತೀನಿ. ಅಕ್ಕಿ ನಾನು 200 ಗ್ರಾಮ್ ತಗೊಂಡಿದ್ದೀನಿ ಮತ್ತು ಮೆಂತ್ಯ 300 ಗ್ರಾಮ್ ತಗೊಂಡಿದ್ದೀನಿ. ಮೆಂತ್ಯ ಬೇಕಾದರೆ ನೀವು ಅರ್ಧ ಕೆ ಜಿ ತಗೋಬೋದು. ನಾನು 300 ಗ್ರಾಮ್ ತಗೊಂಡಿದ್ದೀನಿ. ಗೋಧಿ 2 ಕೆ ಜಿ ಗೋಧಿ ತಗೊಂಡಿದ್ದೀನಿ. ಅದು ನಾನು ಇಲ್ಲಿ ಮೇಲ್ಗಡೆ ಸೈಡಲ್ಲಿ ಹಾಕ್ತೀನಿ ಎಷ್ಟು ತಗೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಅದನ್ನು ಮೆಂತ್ಯ ಮತ್ತು ಅಕ್ಕಿ ಮಾತ್ರ ಫ್ರೈ ಮಾಡಬೇಕು, ಎಲ್ಲ ಬೇರೆ ಬೇರೆ ಫ್ರೈ ಮಾಡಬೇಕು. ಅಕ್ಕಿನ ಸ್ವಲ್ಪ ಬ್ರೌನಿಷ್ ಬರೋ ಥರ ಫ್ರೈ ಮಾಡಬೇಕು. ಮೆಂತ್ಯನ ಅದೇ ಯಾವ ರೀತಿ ಫ್ರೈ ಮಾಡ್ತೀರೋ ಆ ರೀತಿ ಫ್ರೈ ಮಾಡ್ಬೋದು. ನಾನು ಸ್ವಲ್ಪ ಚಿಕನ್ ಫ್ರೈ ಮಾಡಿದ್ದೆ, ಅದನ್ನು ತೋರಿಸ್ತಿದ್ದೀನಿ. ಅದರದ್ದು ನಾನು ರೆಸಿಪೀಸ್ ಹಾಕಿಲ್ಲ, ಮಾಮೂಲಿ ಸಾರು ಮಾಡೋ ಥರನೇ ಮಾಡಿರೋದು. ನಾನು ಎಷ್ಟೊಂದು ಸಲ ತೋರಿಸಿದ್ದೀನಿ, ಹಾಗಾಗಿ ತೋರಿಸಿಲ್ಲ. ಅಕ್ಕಿ ಫ್ರೈ ಮಾಡ್ತಿದ್ದೀನಿ. ನಿಮಗೆ ಯಾರಿಗೆ ಮೆಂತ್ಯ ಮುದ್ದೆ ಹಿಟ್ಟು ಬೇಕು ಅವರು ನನಗೆ ತಿಳಿಸಿದರೆ ನಾನು ಫ್ರೆಶ್ಶಾಗಿ ಮಾಡಿಕೊಡ್ತೀನಿ. ಅರ್ಧ ಕೆ ಜಿ 1 ಕೆ ಜಿ, ಅರ್ಧ ಕೆ ಜಿಯಿಂದ ಶುರು ಮಾಡ್ತೀನಿ. ಅರ್ಧ ಕೆ ಜಿ 1 ಕೆ ಜಿ 2 ಕೆ ಜಿ 2.5 3 ಕೆ ಜಿ, ನಿಮಗೆ ಎಷ್ಟು ಕೆ ಜಿ ಬೇಕೋ ಅಷ್ಟು ಕೆ ಜಿ ಮಾಡಿಕೊಡ್ತೀನಿ. ಫ್ರೆಶ್ಶಾಗಿ ಮಾಡಿಕೊಡ್ತೀನಿ. ನಾನು ಮನೇಲಿ ಇದ್ದಿದ್ದನ್ನೇ ಕೊಡೋದಿಲ್ಲ. ನಾನು ಮನೆಯಲ್ಲೂ ಅಷ್ಟೇ ಸ್ವಲ್ಪನೇ ಮಾಡ್ಕೊಳ್ಳೋದು. ನಾನು 2 ಕೆ ಜಿ ಗೋಧಿ ಹಾಕಿದರೆ ಇದು ಒಂದು 2.5 ಕೆ ಜಿ ಆಗುತ್ತೆ. ಇದು ಅಕ್ಕಿನೂ ಮೆಂತ್ಯನೂ ಸೇರಿದರೆ ಅಷ್ಟು ಮಾಡ್ಕೊತೀನಿ. ಯಾರಿಗೆ ಮುದ್ದೆ ಬರಲ್ವೋ ಅವರು ದೋಸೆನೂ ಮಾಡ್ಕೋಬೋದು. ದೋಸೆನೂ ಚೆನ್ನಾಗಾಗುತ್ತೆ. ಆಮೇಲೆ ಇದು ಆರೋಗ್ಯಕ್ಕೆ ಒಳ್ಳೆಯದು ಸಹಿತ. ಕೆಲವರು ಉದ್ದಿನಬೇಳೆ ಹಾಕ್ತಾರೆ, ಉದ್ದಿನ ಕಾಳು ಹಾಕ್ತಾರೆ. ನಾನು ಉದ್ದಿನ ಕಾಳು ಹಾಕಲ್ಲ, ಯಾಕೆಂದರೆ ನಮಗೂ ಕಾಲು ನೋವು ವಾಯು ಆಗುತ್ತೆ ಅಂತೇಳಿ ಉದ್ದಿನ ಕಾಳು ಹಾಕಲ್ಲ. ಮತ್ತು ಉದ್ದಿನ ಕಾಳು ಹಾಕಿ ನಾವು ಇದು ತಿಂದರೆ ದಪ್ಪ ಆಗ್ತಾರೆ. ಹಾಗಾಗಿ ನಾನು ಅದನ್ನು ಉದ್ದಿನ ಕಾಳನ್ನ ಡಿಲೀಟ್ ಮಾಡ್ತೀನಿ, ಉದ್ದಿನ ಕಾಳು ಹಾಕೋದಿಲ್ಲ. ಮೆಂತ್ಯ ಹುರಿತಾ ಇದ್ದೀನಿ. ಈಗ ಮೆಂತ್ಯ ಹುರಿದು ಇದು ಮಿಲ್ಲಿಗೆ ಹಾಕಿಸ್ತೀನಿ. ಗೋಧಿ ಏನು ಹುರಿಯೋದು ಬೇಡ, ಗೋಧಿ ಬಿಸಿಲಿಗೆ ಹಾಕಿದರೆ ಸಾಕು, ಒಂದಿನ ಬಿಸಿಲಿಗೆ ಹಾಕಿದರೆ ಸಾಕು. ನೋಡಿ, ನಾನು 200 ಗ್ರಾಮ್ ರೈಸು, 300 ಗ್ರಾಮ್ ಮೆಂತ್ಯ, 2 ಕೆ ಜಿ ಗೋಧಿ ತಗೊಂಡಿದ್ದೀನಿ. ಇದಿಷ್ಟನ್ನು ನಾನು ಮಿಲ್ಲಿಗೆ ಹಾಕಿಸಿ ಇಟ್ಕೊಂಡ್ರೆ, ನಾನು ಜಾಸ್ತಿ ಮೆಂತ್ಯ ದೋಸೆ ಮಾಡ್ತೀನಿ. ಮುದ್ದೆ ನಮ್ಮ ಮನೇಲಿ ಯಾರೂ ತಿನ್ನೋದಿಲ್ಲ, ನಾನು ನನ್ನ ಮಗ ಇಬ್ಬರು ತಿಂತೀವಿ, ನಮ್ಮ ಮನೆಯವ್ರು ತಿನ್ನಲ್ಲ. ಅದು ತುಪ್ಪ ಜಾಸ್ತಿ ತಿನ್ನಬೇಕು. ಮೆಂತ್ಯ ಮುದ್ದೆ ಜೊತೆ ತುಪ್ಪ ಹಾಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ಹಂಗಾಗಿ ತುಪ್ಪ ತಿನ್ನಬೇಕಲ್ಲ ಅಂತ ಜಾಸ್ತಿ ಅಂತೇಳಿ ನನ್ನ ಮಗನೂ ಸ್ವಲ್ಪ ಅವಾಯ್ಡ್ ಮಾಡ್ತಾನೆ. ಮೆಂತ್ಯ ದೋಸೆ ಹಾಕ್ಕೊಂಬಿಡ್ತೀನಿ. ದೋಸೆ ಚೆನ್ನಾಗಿರುತ್ತೆ. ದೋಸೆ, ಚಟ್ನಿ ಇಲ್ಲ ಪಲ್ಯ. ಸ್ವಲ್ಪ ಕಹಿ ಅನಿಸುತ್ತೆ, ಯಾಕೆಂದರೆ ಮೆಂತ್ಯ ಹಾಕಿರ್ತೀವಲ್ಲ, ಕಹಿ ಅನಿಸುತ್ತೆ. ಬಟ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂಥೇಳಿ ನಾನು ವಾರಕ್ಕೊಂದ್ಸಲಿನಾದರೂ ದೋಸೆ ಮಾಡ್ತೀನಿ. ನೈಟ್ ಟೈಮ್ ಮಾಡ್ತೀನಿ ನಾನು ದೋಸೆ, ಚೆನ್ನಾಗಿರುತ್ತೆ. ಈಗ ಯಾವುದಾದ್ರೂ ಊರಿಂದ ಬಂದರೆ ತಕ್ಷಣ ಮನೆಯಲ್ಲಿ ಏನೂ ಇರಲ್ಲ ಅಂತಂದರೆ ಮೆಂತ್ಯ ದೋಸೆ ಮಾಡ್ಕೊಂಡು ತುಪ್ಪ ಇದ್ದೇ ಇರುತ್ತೆ, ತುಪ್ಪದಲ್ಲಿ ತಿನ್ಬೋದು, ಅಥವಾ ಚಟ್ನಿ ಮಾಡ್ಕೊಂಡು ತಿನ್ಬೋದು. ಅಂದರೆ ಇನ್ಸ್ಟಂಟ್ ದೋಸೆ ಪೌಡರ್ ಅಂತಲೂ ಹೇಳ್ಬೋದು. ಚೆನ್ನಾಗಿರುತ್ತೆ. ಈಗ ಕೆಲ್ಸಕ್ಕೆ ಅವ್ರಿಗೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ. ಯಾರ್ಯಾರಿಗೆ ಬೇಕು ಆರ್ಡರ್ ಹಾಕ್ರಿ, ಕಮೆಂಟ್ ಬಾಕ್ಸಲ್ಲಿ ಹೇಳಿದರೆ ನಾನು ನೋಡಿಬಿಟ್ಟು ನಿಮಗೆ ಫೋನ್ ಮಾಡ್ತೀನಿ. ನೀವು ಫೋನ್ ನಂಬರ್ ಕೊಟ್ಟರೆ ಫೋನ್ ಮಾಡ್ತೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನಾನು ಮಾಡಿಕೊಡ್ತೀನಿ. ರೇಟು ನಾನು ನಿಮಗೆ ಫೋನಲ್ಲಿ ಹೇಳ್ತೀನಿ. ನಾನು ಮತ್ತೆ ಖಾರದ ಪುಡಿನೂ ಮಾಡಬೇಕಂತ ಇದ್ದೀನಿ. ಖಾರದ ಪುಡಿ, ಬರೀ ಸಂಬಾರದ ಪುಡಿ, ಆಮೇಲೆ ವೆಜ್ ಆ್ಯಂಡ್ ನಾನ್ ವೆಜ್ ಮಸಾಲ ಪೌಡರ್ 3 ಮಾಡ್ತೀನಿ. ಮಸಾಲ ಪೌಡರ್ ಅಂದರೆ ಅದು ನಾನ್ ವೆಜ್ಜು ಯೂಸ್ ಮಾಡ್ತಾರಪ್ಪ ಅಂತ ಅಂದ್ಕೋಬೇಡ್ರಿ, ವೆಜ್ಜಿಗೂ ಮಾಡ್ಬೋದು, ವೆಜ್ಜಲ್ಲೂ ಮಾಡ್ಕೊಂಡು ತಿನ್ಬೋದು. ನೋಡಿ, ಈ ರೀತಿ ಹಿಟ್ಟಾಗುತ್ತೆ, ಈ ರೀತಿ ಮೆಂತ್ಯ ಪೌಡ್ರ್ ಆಗುತ್ತೆ. ಇದರಲ್ಲಿ ಮುದ್ದೆನಾದರೂ ಮಾಡ್ಕೊಳ್ರಿ, ಇಲ್ಲ ದೋಸೆನಾದರೂ ಮಾಡ್ಕೊಳ್ರಿ. ತುಂಬ ರುಚಿಕರವಾದ ಫುಡ್ಡು, ಇನ್ಸ್ಟಂಟ್ ಪೌಡರ್ ಅಂತ, ದೋಸೆ ಪೌಡರ್ ಅಂತ ಹೇಳ್ಬೋದು. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್